ಗುಡ್ ಮಾರ್ನಿಂಗ್ ಎಲ್ರಿಗೂ. ಜೈ ಶ್ರೀ ಭಾಗ್ಯವಂತಿ ದೇವಿ ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮೊಂದಿಗೆ ಮತ್ತೆ ಗೃಹಲಕ್ಷ್ಮಿ ನ್ಯೂಸ್ ತೊಗೊಂಡು ಬಂದಿದ್ದೇನೆ. ನನ್ನ ಭವಿಷ್ಯವಾಣಿ ಯಾವತ್ತೂ ಸುಳ್ಳಾಗಲ್ಲ. ಒಂದು 3 ಸಾರಿನೇ ನುಡಿದಿದ್ದೀನಿ ನೋಡಿ. ಬಟ್ ನಾನು ಹೇಳ್ತಾ ಇದ್ದೀನಿ, ಯಾರೂ ನಂಬ್ತಾ ಇಲ್ಲ ಅಷ್ಟೇ. ಬನ್ನಿ ಇವತ್ತು ಗೃಹಲಕ್ಷ್ಮಿ ಟಾಪಿಕ್ಕು ಮತ್ತೆ ನಿಮ್ಮೊಂದಿಗೆ ತೊಗೊಂಡು ಬಂದಿದ್ದೇನೆ. ಅದ್ರಿಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ನನ್ನ ಡ್ಯೂಟಿ ಏನಪ್ಪ ಅಂತಂದರೆ, ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹಾರ್ಡ್ಲಿ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ಹಾರ್ಡ್ಲಿ ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು ಅಲ್ವಾ. ಯಾಕಂದರೆ ನಾನು ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ. ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ. ಪ್ಯಾನ್ ಕಾರ್ಡ್ ಆಗಲಿ, ರೇಷನ್ ಕಾರ್ಡ್ ಆಗಲಿ, ವೋಟರ್ ಐ ಡಿ ಆಗಲಿ, ಎನಿ ಡಾಕ್ಯುಮೆಂಟ್ಸ್, ಎನಿ ಆನ್ಲೈನ್ ಅಪ್ಲಿಕೇಶನ್ಸು ನೋಡಿ. ಇವಾಗ ಉದ್ಯೋಗಿನಿ ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ಎಲ್ಲನೂ ಹಾಗೆ ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಪ್ಲೀಸ್ ರಿಕ್ವೆಸ್ಟು ನಿಮಗೂ ಯೂಸ್ಫುಲ್ ಆಗಲಿ, ನಾನು ಮಾಡೋ ವೀಡಿಯೋಸು ಒಂದಿಷ್ಟು ಯೂಸ್ ಆಗಲಿ ಅಂತ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ. ಸೊ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ. ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟು ನೋಟಿಫಿಕೇಷನು ನಿಮಗೆ ಬರುತ್ತೆ, ನೀವುಗಳೇ ನೋಡಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ. ಸೊ ಹಂಗಾಗಿ ಇವಾಗ ನೋಡಿ, ಗೂಡ್ಸ್ ವೆಹಿಕಲ್ಲು ಮತ್ತು ಉದ್ಯೋಗಿನಿ ಲೋನು ಮತ್ತು SC/ST ಅವ್ರಿಗೆ 1 ಲಕ್ಷ ಲೋನು ಅದೆಲ್ಲ ಇವಾಗ ಬಿಟ್ಟಿದ್ದಾರೆ. ನಾನು ಸುಮಾರು ಒಂದು 15 ದಿವಸಗಳ ಹಿಂದೆನೇ ನಾನು ವೀಡಿಯೋ ಮಾಡಿದ್ದೆ. ಅಂಥವ್ರಿಗೆಲ್ಲ ಇವಾಗ ಮತ್ತೆ ಬಿಟ್ಟಿದ್ದಾರೆ. ಸೊ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಓಕೆನಾ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ವಿದೌಟ್ ಎನಿ ಟೈಮ್ ವೇಸ್ಟು. ಗೃಹಲಕ್ಷ್ಮಿ ಇವಾಗ 2,000 ಬರೋಲ್ಲ, ಟೋಟಲ್ ಆಗಿ ನಿಮಗೆ 6,000 ರೂಪಾಯಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಇದು ಯಾಕೆ ಲೇಟ್ ಮಾಡ್ತಾ ಇದ್ದಾರೆ ಅಂತಂದರೆ, ನಾನು ನೆನ್ನೆ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ. ಏನಪ್ಪ ಅಂತಂದರೆ, ನಿಮಗೆ ಇದು ನಿಜವಾದ ಮಾಹಿತಿ ಅವರು ಬಿಡ್ತಾ ಇಲ್ಲ. ಯಾಕಂದರೆ ಅವರು ಎಲ್ಲ ಕಾರ್ಡ್ಗಳೂ, ರೇಷನ್ ಕಾರ್ಡ್ಗಳೂ ಅವರು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಏನಪ್ಪ ಅಂತಂದರೆ, ಅವರು ಈ ಮಾಹಿತಿನ ಅವರು ಹೇಳ್ತಾ ಇಲ್ಲ. ಸೊ ಹಾಗಾಗಿ ಟೋಟಲ್ ಎಲ್ಲ ಸೇರಿ ಒಟ್ಟಿಗೆ 6,000 ಹಣ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ತಿಂಗಳು ನಿಮಗೆ ಬರಲ್ಲ, ಖಂಡಿತನೂ ಬರಲ್ಲ. ನಾನು ಮೊನ್ನೆ ವೀಡಿಯೋದಲ್ಲಿ ಹೇಳಿದ್ದೀನಿ, ಎಲ್ಲನೂ ಹೇಳಿದ್ದೀನಿ. ನಿಮಗೆ ಈ ತಿಂಗಳು ಹಣ ಬರಲ್ಲ. ಅಂದರೆ ಸೆಪ್ಟೆಂಬರು ಕಳೆಯುತ್ತೆ ನಿಮಗೆ. ಸೆಪ್ಟೆಂಬರ್ ಕಳೆದ್ರೆ ನಿಮಗೆ ಮೇ ಬಿ ಅಕ್ಟೋಬರಲ್ಲಿ ನಿಮಗೆ ದಸರಾ ಹಬ್ಬಕ್ಕಿಂತ ಮುಂಚೆ ನಿಮಗೆ ಟೋಟಲ್ ಎಲ್ಲ ಒಂದೇ ಸಾರಿ 6,000 ಹಾಕ್ತಾರೆ. 6,000 ಇಲ್ಲ 4,000 ಏನೋ ಹಾಕ್ತಾರೆ, ಬಟ್ ಟೋಟಲ್ ಹಾಕ್ತಾರೆ. ಇದು ನಿನ್ನೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮಗೆ ಹೇಳಿಕೆ ಕೊಟ್ಟಿದ್ದು. ಏನಪ್ಪ ಅಂತಂದರೆ, ನಾವು ಇವಾಗ ನಿಮಗೆ 2,000 ಹಾಕಲ್ಲ. ಲಾಸ್ಟ್ ಟೈಮು ನಾವು ಏನು ಹಾಕ್ತೀವಿ 4,000 ಒಟ್ಟಿಗೆ ಹಾಕ್ತೀವಿ ಅಂತ ಹೇಳಿದ್ವಿ. ಬಟ್ ನಾವು ಆ ಥರ ಮಾಡಲ್ಲ ಈ ಸಾರಿ ಹಾಕಿದ್ರೆ ಒಟ್ಟಿಗೆ 6,000 ಒಟ್ಟಿಗೆ ಹಾಕ್ತೀವಿ ಅಂತ ನಿನ್ನೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿಕೆ ಕೊಟ್ಟಿರುವಂಥದ್ದು. ನೋಡೋಣ, ವೇಟ್ ಆ್ಯಂಡ್ ಸಿ ಅಂತ ಹೇಳ್ತಾ ಇದ್ದೀನಿ. ಸೊ ಏನಪ್ಪ ಅಂತಂದರೆ, ನಿಮಗೆ ಕಾರ್ಡ್ಗಳೆಲ್ಲ ಕ್ಯಾನ್ಸಲ್ ಆಗೋವರೆಗೂ ನಿಮಗೆ ದುಡ್ಡು ಬರಲ್ಲ. ಇದು ನಂದು ಭವಿಷ್ಯವಾಣಿ ಅಂತಲೇ ಅನ್ಕೋಬೋದು. ಕಾರ್ಡ್ಗಳೆಲ್ಲ ಕ್ಯಾನ್ಸಲ್ ಆಗ್ತಾಯಿದೆ, ಅದು ಒಂದು ಸಾರ್ಟ್ ಔಟ್ ಮಾಡಬೇಕು ಅವರು. ಯಾಕಂದರೆ ಇದೆಲ್ಲ ಏನು ಗೊತ್ತಾ, ಇದು ಒಂದು ಒಳ್ಳೆ ಕೆಲಸನೇ ಅಂತ ಹೇಳ್ಬೋದು. ಯಾಕಂದರೆ IT ಪೇಯರ್ಸ್ ಎಲ್ಲ ದುಡ್ಡು ತೊಗೊಳಕ್ಕೆ ಹೋದರೆ ಪಾಪ IT ಪೇಯರ್ಸ್ ಆಗಲಿ, ಬಡವರಾಗಲಿ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಲಿ, ಇವರೆಲ್ಲ ಎಲ್ಲಿ ಹೋಗಬೇಕು. ಸೊ ಹಾಗಾಗಿ ಅದು ಒಂದು ಒಳ್ಳೆ ಕೆಲಸನೇ ಅಂತ ಹೇಳ್ಬೋದು. ಸೊ ಇದೆಲ್ಲ ಸಾರ್ಟ್ ಔಟ್ ಆದಮೇಲೆ ಅವ್ರು ಏನು ಮಾಡ್ತಾರೆ, ನಮಗೆ ಒಂದು ಗೃಹಲಕ್ಷ್ಮಿ ಅಮೌಂಟ್ನ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಕೊಡೋರಿಗೆ ಒಂದು ಒಳ್ಳೆ ರೀತಿಯಿಂದ ಕೊಡ್ಬೋದು, ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ, ಅವ್ರಿಗೂ ನಾವು ಹಾಕಿದ್ದೀವಿ ಅಂತ ಒಂದು ಮನಸ್ಥಿತಿ ಇರುತ್ತೆ. ತುಂಬ ಜನ ಏನಂತ ಇದ್ದಾರೆ, ಗೃಹಲಕ್ಷ್ಮಿಗೋಸ್ಕರ ನಮ್ಮದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂತ ಹೇಳ್ತಾರೆ. ಖಂಡಿತ ಆ ಥರ ತಿಳ್ಕೊಳಕ್ಕೆ ಹೋಗಬೇಡಿ. ಗೃಹಲಕ್ಷ್ಮಿಗೋಸ್ಕರನೇ ಅಂತ ಅಲ್ಲ, ಎವ್ರಿ 2 ಇಯರ್ಸ್ ಒನ್ಸು ಎಲ್ಲನೂ ಚೆಕ್ ಮಾಡಿ ಮನೆಗೆ ಬಂದು ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾರೆ. ರೇಷನ್ ಕಾರ್ಡು APLಗೆ ಕನ್ವರ್ಟ್ ಮಾಡ್ತಾರೆ.
ಪ್ರತಿ 2 ವರ್ಷಕ್ಕೊಂದ್ಸಾರಿ ಮಾಡ್ತಾರೆ ಈ ಕೆಲಸನ. ಸೊ ಹಾಗಾಗಿ ನೀವು ರೇಷನ್ ಕಾರ್ಡ್ ಕೊಡೋಕ್ಕೆ ಬಿಟ್ಟಿದ್ದಾರೆ ಅಂತಂದರೆ ತಿಳ್ಕೊಬೇಕು, ರೇಷನ್ ಕಾರ್ಡ್ ಕ್ಯಾನ್ಸಲು ಆಗುತ್ತೆ. ಯಾರ್ಯಾರು IT ಪೇಯರ್ಸ್ ಇದ್ದಾರೆ, GST ಪೇಯರ್ಸ್ ಇದ್ದಾರೆ, ಇವ್ರಿಗೆಲ್ಲ ಕಂಪಲ್ಸರಿ ಹೊಡ್ತಾ ಬಿದ್ದೇ ಬೀಳುತ್ತೆ. ವೈಟ್ ಬೋರ್ಡ್ ಕಾರ್ ಇರಬಾರ್ದು, ಸ್ವಂತ ಮನೆ ಇರಬಾರ್ದು, ಇದೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ನಿಮಗೆ ಗೊತ್ತಿದ್ದು ಮತ್ತೆ ಏನು ಮಾಡ್ತಾರೆ ಅಂತಂದರೆ ರೇಷನ್ ಕಾರ್ಡ್ನ ತೊಗೊತಾರೆ. ಏನೂ ಆಗಲ್ಲ ಬಿಡಿ, ಯೂಸ್ ಆಗೋದಷ್ಟು ಅದು ಆಗಲಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದೆಲ್ಲ ಆಗುತ್ತೆ. ಮತ್ತು ಒಂದು ಸ್ವಲ್ಪ ಜನ ಏನು ಮಾಡ್ತಾರೆ ಅಂತಂದರೆ ರೇಷನ್ ಕಾರ್ಡಲ್ಲಿ ಅತಿ ಆಸೆ ದುರಾಸೆ ಇರುತ್ತೆ ನೋಡಿ, IT ಪೇಯರ್ಸ್ಗೆಲ್ಲ ಆ್ಯಡ್ ಮಾಡ್ಕೊಂಡು ಕೂತ್ಕೊತಾರೆ. ಇವ್ರ ಹತ್ರ ಏನೂ ಇರಲ್ಲ, ಮಕ್ಕಳೆಲ್ಲ ಇವಾಗ ಚೆನ್ನಾಗಿ ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಇರಲಿ ನಮ್ಮ ಕಾರ್ಡಲ್ಲಿ ಅಂತ ಅವ್ರಿಗೂ ಸೇರಿಸ್ಕೊತಾರೆ, ಇವ್ರ ಕಾರ್ಡೇ ಹಾಳು ಮಾಡ್ಕೊತಾರೆ. ಸೊ ಹಾಗೆಲ್ಲ ಇರುತ್ತೆ. ಸೊ ಇವಾಗ ಅವ್ರಿಗೋಸ್ಕರ ಇವಾಗ ತೆಗಿಯೋಕ್ಕಾಗಲ್ಲ, ಹೆಸರು ಹಾಕೋಕ್ಕೂ ಆಗಲ್ಲ. ಇವಾಗೆಲ್ಲ ಸ್ಟಾಪ್ ಮಾಡಿದ್ದಾರೆ. ಈ ಹೆಸರು ಇದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡೋಗೋಸ್ಕರ ಹೆಸರು ಆ್ಯಡ್ ಮಾಡೋದಿಲ್ಲ, ತೆಗಿಯೋದಿಲ್ಲ, ಎಲ್ಲನೂ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಇವಾಗ ಇದು ವೆಬ್ಸೈಟ್ ಆನಲ್ಲಿತ್ತು ಅಂದರೆ ಇವ್ರ ಹೆಸರೆಲ್ಲ ತೆಗಿಸೋರ್ದೆಲ್ಲ ತೆಗಿಸ್ಬಿಡ್ತಾರೆ ಅಂತ ಏನು ಮಾಡಿದ್ದಾರೆ, ವೆಬ್ಸೈಟೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ನೋಡಿ. ನಾವು ಒಂದು ಚಿಕ್ಕ ಮಿಸ್ಟೇಕು, ಏನೋ ಒಂದು ಚಿಕ್ಕ ಆಸೆಯಿಂದ ಇಷ್ಟೆಲ್ಲ ಮುಂದೆ ಹೋಗಿ ಪ್ರಾಬ್ಲಮ್ ಆಗುತ್ತೆ. ಸೊ ಬನ್ನಿ ಗೃಹಲಕ್ಷ್ಮಿ ಕಡೆ ಬರೋಣ. ಗೃಹಲಕ್ಷ್ಮಿ ಈ ತಿಂಗಳು ಖಂಡಿತ ಬರಲ್ಲ, ನಿಮಗೆ ನೆಕ್ಸ್ಟ್ ತಿಂಗಳು ಬರುತ್ತೆ. ನೆಕ್ಸ್ಟ್ ತಿಂಗಳವರೆಗೂ ವೆಯ್ಟ್ ಮಾಡಲೇಬೇಕು. ಹಬ್ಬಕ್ಕೆ ಹಾಕಿದ್ರೆ 6,000 ಒಂದೇ ಸಾರಿ ಹಾಕ್ತಾರೆ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ